ವಿರಾಮದ ನಂತರ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಉಮೇಶ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಮೇಶ್ ಅವರೇ. ನಮಸ್ತೆ. ನಮಸ್ತೆ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 1/9/1982. 1982. ಸಮಯ 4:10 PM ಮಧ್ಯಾಹ್ನ. ಓಕೆ, ಏನ್ ಪ್ರಶ್ನೆ ಇತ್ತು? ಅಂದ್ರೆ ನನ್ನ ಒಂದು ಮನೆ ನೋಡ್ತಾ ಇದ್ದೇನೆ. ಅಂದ್ರೆ ನನ್ನ ಲೈಫಲ್ಲಿ ಈಗ ಜಾಗ ತಗೊಂಡಿಲ್ಲ, ಒಂದು ಮನೆ ನೋಡ್ತಾ ಇದ್ದೇನೆ. ಏನಾದ್ರೂ ನನಗೆ ತಗೋಬಹುದಾ ಏನು ಅಂತ ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಉಮೇಶ್ ಅವರೇ. ಸಾಷ್ಟಾಂಗ ಪ್ರಣಾಮಗಳು ಗುರುಜಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸ್ಪಷ್ಟವಾಗಿ ನಿಮ್ಮ ಕಾರ್ಯಕ್ರಮ ನೋಡ್ತೇನೆ. ಒಂದು ದಿವಸನೂ ಕೂಡ ಮಿಸ್ ಮಾಡಲ್ಲ ಗುರುಜಿ. ಸರಿ ಸರಿ, ಸಂತೋಷ, ಬಹಳ ಸಂತೋಷ. ನೀವು ಒಂದು ಪ್ರಶ್ನೆ ಕೇಳಿದ್ದೀರಾ, ಈಗ ಮನೆ ಆಗುತ್ತಾ ಅಂತಲ್ವಾ? ಹೌದು ಹೌದು. ಈಗ ಶನಿ ದಶೆ ಈಗ ಶುರುವಾಗುತ್ತೆ ನಿಮಗೆ. ಏಪ್ರಿಲಿಂದ ಶುರುವಾಗುತ್ತೆ. ಏಪ್ರಿಲ್ 19ರಿಂದ ಶನೈಶ್ಚರನ ಕಾಲ ಶುರುವಾಗುತ್ತೆ ನಿಮಗೆ, ಆಯಿತಾ? ಶನೈಶ್ಚರ ನಿಮ್ಮ ಜಾತಕದಲ್ಲಿ ಆತ ಭಾಗ್ಯಸ್ಥಾನದಲ್ಲಿ ಉಚ್ಚಾಭಿಲಾಷಿಯಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಆತಂಕ ಬೇಡ, ನಿಮಗೆ ಸಾಧ್ಯತೆ ಇದೆ, ತಾವು ತಗೋಬಹುದು. ಶನೈಶ್ಚರ ನಿಮ್ಮ ರಾಶಿಯಿಂದಲೂ ತೃತೀಯಕ್ಕೆ ಹೋಗ್ತಾನೆ. ಹೀಗಾಗಿ ಅದು ಕೂಡ ಒಳ್ಳೆಯ ಇದೆ, ಏನು ಲಕ್ಷಣ ಮತ್ತು ಒಳ್ಳೆಯ ಫಲವೇ. ಹೀಗಾಗಿ ಪ್ರಯತ್ನ ಮಾಡಿ. ನೀವು ಏಪ್ರಿಲ್ ಯುಗಾದಿ ನಂತರದಲ್ಲಿ ಪ್ರಯತ್ನ ಮಾಡಿ, ನಿಮಗೆ ಅವಕಾಶ ಇದೆ, ಅನುಕೂಲ ಆಗುತ್ತೆ. ವಿಶ್ವಾವಸು ಸಂವತ್ಸರ, ವಿಶ್ವಾವಸು ಹೆಸರೇ ಸಂಪತ್ತು ಅಂತ. ಈಗ ಆ ಸಂಪತ್ತಿನ ಮೂಲಕ ನಿಮಗೆ ಮನೆಯೂ ಸಂಪತ್ತಾಗುತ್ತೆ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಿರಣ್ ಅವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಿರಣ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಮೇಡಮ್ 27/10. 27/10. 1992. 1992. ಸಮಯ 92 ರಾತ್ರಿ 1:35 ಮೇಡಮ್. 1:35. ಮೇಡಮ್. ಏನ್ ಪ್ರಶ್ನೆ ಇತ್ತು? ಮಧ್ಯೆ ಕೇಳ್ತೀನಿ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಕಿರಣ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಇದು 27 ಅಂದರೆ 26 ರಾತ್ರಿನಾ 27 ರಾತ್ರಿನಾ? ಬೆಳಗ್ಗೆ ಎದ್ರೆ 27? ಈ ಬೆಳಗ್ಗೆ 28 ಸ್ವಾಮಿ. 28, ಆಯಿತು, ಓಕೆ. ನೋಡಿ, ಇದು ಅನುರಾಧ ನಕ್ಷತ್ರ ಅಲ್ವಾ? ನೋಡಿ, ಇವರಿಗೆ ಈಗ ಕೇತು ದಶೆಯಲ್ಲಿ ಈಗ ಶುಕ್ರ ಭುಕ್ತಿ ನಡೀತಾ ಇದೆ. ಜಾತಕದಲ್ಲಿ ಶುಕ್ರ ಹೇಗಿದ್ದಾನೆ ಅಂದರೆ ಚತುರ್ಥ ಸ್ಥಾನದಲ್ಲಿದ್ದಾನೆ. ಅದು ದಿಗ್ಬಲ. ಗ್ರಹಗಳಿಗೆ ಸ್ವಲ್ಪ ಬಲ ಇರಬೇಕು. ಆ ಬಲವಿದ್ದಾಗ ಒಳ್ಳೆಯ ಫಲಗಳನ್ನು ಕಾಣಲಿಕ್ಕೆ ಅವಕಾಶ ಇರುತ್ತದೆ. ಈಗ ಅಟ್ ಪ್ರೆಸೆಂಟ್ ಗೋಚಾರದಲ್ಲೂ ಶುಕ್ರನಿಗೆ ಒಳ್ಳೆಯ ಬಲ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಹೀಗಾಗಿ ಈಗ ನೋಡಿಪ್ಪ, ಒಳ್ಳೆಯ ಕಾಲವೇ. ಹೀಗಾಗಿ ಎಲ್ಲ ಬಗೆಯ ಅನುಕೂಲಗಳಿಗೆ ಒಂದು ದಾರಿ ಸಿಗುವ ಕಾಲ ಇದು. ಈಗಷ್ಟೇ ಶುರುವಾಗಿದೆ, ಹೀಗಾಗಿ ಅನುಕೂಲ ಆಗ್ತಾ ಹೋಗುತ್ತೆ. ಆತಂಕ ಮಾಡ್ಕೋಬೇಡಿ, ಚೆನ್ನಾಗೇ ಇದೆ, ಒಳ್ಳೆಯದಾಗಲಿ. ಇದಕ್ಕೇನು ಪರಿಹಾರ ಮತ್ತೊಂದು ಏನು ಅವಶ್ಯಕತೆ ಇಲ್ಲ. ಕಾಲ ಚೆನ್ನಾಗಿದ್ದಾಗ, ಜಾತಕದಲ್ಲೂ ಒಳ್ಳೆಯ ಯೋಗಗಳಿದ್ದಾಗ ಆರಾಧನೆ ಬೇಡ. ಕಾಲವೇ ಅಂಥದ್ದೊಂದು ಫಲವನ್ನು ಹರಿವಾಣದಲ್ಲಿಟ್ಟು ತಂದುಕೊಡುತ್ತೆ. ತಗೊಳ್ಳಿಪ್ಪ ಅಂತ ತಗೊಳ್ಳೋದಷ್ಟೇ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸುಜಾತ ಅವರು ಜಮಖಂಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಜಾತ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ ಭಾವನ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 16/9. 16/9. 1999. 99. ಸಮಯ ಗುರುವಾರ ಸಂಜೆ 5ರಿಂದ 6. ಏನ್ ಪ್ರಶ್ನೆ ಇತ್ತು? ಅವನ್ ನೌಕರಿ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸುಜಾತ ಅವರೇ, ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನೋಡಿ, ನೌಕರಿ ಚೆನ್ನಾಗಿದೆ. ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದರೆ ಕಾರ್ಯದಲ್ಲಿ ಅವರು ನಿರ್ವಹಿಸುವಂತಹ ಕಾರ್ಯಗಳಲ್ಲಿ ವಿಜಯವನ್ನು ಗಳಿಸ್ತಾರೆ ಅಂತ. ಇದು ಒಂದು ರುಚಕ ಯೋಗವೂ ಹೌದು, ಶಶಿಮಂಗಳ ಯೋಗವೂ ಹೌದು. ಹೀಗಾಗಿ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಸ್ತುತ ಇವರಿಗೆ ಕಾಲ ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ. ಈಗ ಅಟ್ ಪ್ರೆಸೆಂಟ್ ನೋಡಿ, ಶನೈಶ್ಚರ ಜಾತಕದಲ್ಲಿ ನೀಚನಾಗಿದ್ದಾನೆ. ಜಾತಕದಲ್ಲಿ ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಆದರೆ ಅವನ ಸಮಯ ಬಂದಿಲ್ಲ ಇನ್ನು. ಹೀಗಾಗಿ ಸ್ವಲ್ಪ ಈಗ ತೊಡಕನ್ನು ಸೂಚಿಸ್ತಾ ಇದೆ. ಮೇ ನಂತರದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ ಇವರಿಗೆ. ಏನು ಭುಕ್ತಿ ಬುಧನ ಒಂದು ಕಾಲ ಶುರುವಾಗುತ್ತೆ. ಬುಧ ಉಚ್ಚಸ್ಥಾನದಲ್ಲಿದ್ದಾನೆ, ಇದೆಲ್ಲ ಒಳ್ಳೆಯ ಫಲ ಕೊಡುತ್ತೆ. ಹೀಗಾಗಿ ಮೇ ನಂತರ ಒಳ್ಳೆಯ ಕಾಲ ಇದೆ, ಆಗ ಒಳ್ಳೆಯ ಫಲವೂ ಸಿಗುತ್ತೆ, ನೌಕರಿಯೂ ಸಿಗುತ್ತೆ. ಗಾಬರಿ ಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮಹಾಲಕ್ಷ್ಮಿ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹಾಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 1996. ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಸತೀಶ್ ಮಗನ ಹೆಸರು. ಓಕೆ, ಏನ್ ಪ್ರಶ್ನೆ ಇತ್ತು? ಡೇಟ್ ಆಫ್ ಬರ್ತ್ ಇದೆಯಮ್ಮ? 1996.
ಓಕೆ, ಡೇಟು ಮಂತ್? ಬೆಳಗ್ಗೆ 6 ಗಂಟೆ 13 ನಿಮಿಷಕ್ಕೆ ಹುಟ್ಟಿರೋದು. ಮಹಾಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಡೇಟ್ ಏನು? 1996. ಸರಿ, ಅದು ಈ ವರ್ಷ ಆಯ್ತು. ತಾರೀಖೇನು? ಮಾರ್ಚ್ 7. ಅದೇ ಹೇಳ್ಬೇಕಲ್ವಾ? ಗಾಬರಿ ಹಾಕೊಂಡ್ಬಿಟ್ಟಿದ್ದೀರಾ ನೀವು ಪಾಪ. ಮಾರ್ಚ್ 7ನೇ ತಾರೀಕಲ್ವಾ? ಗುರುಗಳೇ, ತುಂಬಾ ನೋವು ಪಡ್ತಾ ಇದ್ದೀನಿ. ಅವನ್ ಮದುವೆ ವಿಷಯಕ್ಕೋಸ್ಕರ, ಜಮೀನ್ ವಿಷಯಕ್ಕೋಸ್ಕರ. ಹೌದು, ಗೊತ್ತಾಗುತ್ತೆ. ಸಂದರ್ಭಗಳು ಪಾಪ ನಮ್ಮನ್ನ ತಬ್ಬಿಬ್ ಮಾಡುತ್ತೆ, ಮಾತು ಹೊಡೆದ ಹಾಗೆ ಮಾಡುತ್ತೆ, ಕಣ್ಣಲ್ಲಿ ನೀರು ಬರೆಸುತ್ತೆ. ಏನು ಮಾಡೋಕ್ಕಾಗುತ್ತೆ? ನೋಡೋಣ. ಈಗ ಇವ್ ನೋಡಿ, ಕೇಳಿಸ್ಕೊಳ್ಳಿ. 7 ಮಾರ್ಚ್ 1996 ಅಲ್ವಾ? ಸಮಯ ಏನು? 6 ಗಂಟೆ 13 ನಿಮಿಷ. ಸಂಜೆನಾ? ಅಲ್ಲ, ಬೆಳಗಿನ ಜಾವ. ಸೂರ್ಯ ಹುಟ್ಟಕ್ ಮುಂಚೆನೆ. ಓಕೆ. ಸರಿ. ನೋಡಿ, ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಅಲ್ವಾ? ಹೌದು. ನೋಡಿ, ಪ್ರಸ್ತುತ ಅವರಿಗೆ ರಾಹು ದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ರಾಹು ಹಾಗೂ ಶುಕ್ರ ಇವರಿಬ್ಬರ ಕಾಲ ನಡೀತಾ ಇದೆ. ಶುಕ್ರ ಇವರ ಜಾತಕದಲ್ಲಿ ಎಲ್ಲಿದ್ದಾನಪ್ಪ ಅಂತಂದರೆ ತೃತೀಯ ಸ್ಥಾನದಲ್ಲಿದ್ದಾನೆ. ಅದು ಕುಜನ ಮನೆಯಲ್ಲಿದ್ದಾನೆ. ಸ್ವಲ್ಪ ಅನಾನುಕೂಲವನ್ನು ಸೂಚಿಸ್ತಕ್ಕಂಥದ್ದು ಇದು. ರಾಹು ಮತ್ತು ಈ ಅಷ್ಟಮದಲ್ಲಿ ಬೇರೆ ರಾಹು ಇದ್ದಾನೆ. ದಶಾನಾಥ ದುರ್ಬಲವಾಗಿದ್ದರೆ ನಮಗೆ ಆ ದಶೆ ಸಂಪೂರ್ಣವಾಗಿ ಸ್ವಲ್ಪ ತೊಡಕುಗಳನ್ನೇ ಸೂಚಿಸುತ್ತೆ. ನಷ್ಟ, ಕಷ್ಟ, ಸೋಲು, ವ್ಯಥೆ, ಆರೋಗ್ಯದಲ್ಲೂ ಬಾಧಕ, ಇವುಗಳನ್ನೇ ಸೂಚಿಸುತ್ತೆ ನೋಡಿ. ಹೀಗಾಗಿ ದಶಾನಾಥ ತುಂಬ ಚೆನ್ನಾಗಿರಬೇಕು. ಆಗ ಮಧ್ಯದಲ್ಲೇನೋ ಸ್ವಲ್ಪ ಏರುಪೇರಾದರೂ ಪರವಾಗಿಲ್ಲ. ದಶಾನಾಥ ಕೆಟ್ಬಿಟ್ರೆ ದಶೆ ಫುಲ್ ಸಮಸ್ಯೆಗಳಾಗ್ಬಿಡುತ್ತೆ. ಹೀಗಾಗಿ ನೋಡಿ, ಸಾಧ್ಯವಾದರೆ ಯಾವುದಾದ್ರು ಒಂದು ದುರ್ಗಾ ಸನ್ನಿಧಾನದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ, ಅದು ತುಂಬ ಫಲಪ್ರದ ಮತ್ತು ಬಲವೂ ಹೌದು. ಅದನ್ನು ದಯವಿಟ್ಟು ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ. ಗಾಬರಿ ಮಾಡ್ಕೋಬೇಡಿ. ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ. ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನಸ್ಸು ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ತುಲಾ ರಾಶಿ ಗಮನಿಸೋಣ. ತುಲಾ ರಾಶಿಯವರಿಗೆ ನೋಡಿ, ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿದೆ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಮಾಂದಿ ಕಾರಣದಿಂದಾಗಿ ಮುಖಭಂಗ, ಸೋಲು, ಶತ್ರುಗಳ ಜೊತೆಗೆ ಸ್ವಲ್ಪ ಮಟ್ಟಿಗೆ ತೊಡಕುಗಳು, ಬೇಸರದ ವಾತಾವರಣ ಇವುಗಳನ್ನು ಸೂಚಿಸ್ತಾ ಇದೆ ತುಲಾ ರಾಶಿಯವರಿಗೆ. ವಾರದ ಆದಿಯಲ್ಲಿ ಚಂದ್ರ ಅಲ್ಲಿ ನೋಡಿ 2 ದಿನ ಸೋಮವಾರ ಮಂಗಳವಾರ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅವನು ಕರ್ಮಾಧಿಪತಿ ಹೌದು. ಹೀಗಾಗಿ ವ್ಯಾಪಾರ, ವಹಿವಾಟು, ಕೆಲಸಗಳಲ್ಲಿ ಸಹಕಾರಗಳು ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಶುಭ ಫಲ ಖಂಡಿತ ಇದೆ, ಇಲ್ಲ ಅಂತಲ್ಲ. ಸಣ್ಣ ಪುಟ್ಟ ತೊಡಕುಗಳಿದೆ, ಈ ಸೋಲು ಉಂಟಾಗೋದು, ಅದರಿಂದಾಗಿ ಮನಸ್ಸಿಗೆ ಖಿನ್ನರಾಗತಕ್ಕಂಥ, ತುಂಬ ಆಲೋಚನೆ ಮಾಡೋದು, ಈ ಥರ ಸಾಧ್ಯತೆಯೂ ಉಂಟಾಗ್ಬಿಡುತ್ತೆ. ಹೀಗಾಗಿ ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಧ್ಯಾನ, ಯೋಗ ಇವುಗಳಲ್ಲಿ ನಾವು ಬಲವನ್ನು ಹೆಚ್ಚಿಸ್ಕೊಳ್ಬೇಕು. ಅದನ್ನು ನೀವು ಮಾಡಬೇಕಾಗುತ್ತೆ. ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಅಲ್ಲಿ ಕೂಡ ನಿಮಗೆ ಗುರುವಾರ ಶುಕ್ರವಾರದವರೆಗೆ ಸ್ವಲ್ಪ ನಷ್ಟವೇ ಇದೆ. ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಆಮೇಲೆ ಚೇತರಿಸ್ಕೊಳ್ತೀರ. ಸ್ವಲ್ಪ ಮಟ್ಟಿಗೆ ನಿಮಗೆ ಮನೋಬಲ ಬರ್ತದೆ. ಸ್ವಲ್ಪ ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಬಂಧುಗಳಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗಬಹುದು, ಏರುಪೇರಾಗೋ ಸಾಧ್ಯತೆ ಇದೆ. ನೋಡಿ, ತುಲಾ ರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳು ನಡೆ. ಮಾತಾಡ್ತಾ ಇದ್ದೀರಾ? ಏನು ಮಾತಾಡ್ತಾ ಇದ್ದೀನಿ, ಯಾರ ಜೊತೆಗೆ ಮಾತಾಡ್ತೀನಿ, ಎಲ್ಲಿ ಯಾವ ಸ್ಥಳದಲ್ಲಿ ಮಾತಾಡ್ತಾ ಇದ್ದೀನಿ, ಈ ಎಚ್ಚರಿಕೆ ಬೇಕಾಗುತ್ತೆ. ಮತ್ತು ಬಂಧುಗಳ ಜೊತೆಗೆ ಯಾರ ಜೊತೆಗೆ ಮಾತಾಡ್ತಾ ಇದ್ದೀನಿ, ಇವ್ರಿಗೆ ಏನೇನು ಮಾಡ್ಬೋದು ಗೊತ್ತಾಗಲ್ಲ. ಪಾಪ ಏನೋ ಹೇಳಿರ್ತೀರಾ, ಅದು ಇನ್ನೆಲ್ಲೆಲ್ಗೋ ತಲುಪಿ ಕೊನೆಗೆ ನಿಮಗೆ ಪ್ರಮಾದ ಬಂದ್ಬಿಡೋ ಸಾಧ್ಯತೆ. ಇದೆಲ್ಲ ಹುಷಾರು, ಗಮನ ಬೇಕು ತುಲಾ ರಾಶಿಯವರು. ಪರಿಹಾರ ಏನಪ್ಪ ಅಂತಂದ್ರೆ ನೋಡಿ, ಆರೋಗ್ಯ ಬಹಳ ಮುಖ್ಯವಾಗಿ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ. ಇದು ಕಾರಣ ಧನ್ವಂತರಿ ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅಲ್ಲಿ ಹೋಗಿ ಸಾಧ್ಯವಾದರೆ ಒಂದು ಅಭಿಷೇಕ ಮಾಡಿಸಿ, ಪಂಚಾಮೃತ ಸೇವೆ ಮಾಡಿಸಿ. ಇವೆರಡೂ ತುಂಬ ಬಲ ಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವ್ಯಾಪಾರದಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಸಾಲ, ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಅದು 2 ದಿವಸ ಚಂದ್ರ ಷಷ್ಠದಲ್ಲಿ ಇರೋದರಿಂದಾಗಿ ಸ್ತ್ರೀಯರು ಸ್ವಲ್ಪ ಹುಷಾರಾಗಿರಿ. ಇವ್ರನ್ನ ನಂಬಿಬಿಟ್ಟು ಮತ್ತೆ ಕೊನೆಗೆ ಪ್ರಮಾದಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ. ಅಂಥದ್ದೊಂದು ಸಂದರ್ಭ ಇದೆ. ಹುಷಾರು ಮಂಗಳವಾರದವರೆಗೆ. ಆಮೇಲೆ ಸಂಗಾತಿಯಲ್ಲೂ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ, ಈ ಥರದ್ದೆಲ್ಲ ಇದೆ. ಸ್ನೇಹಿತರಿಂದ ಸ್ವಲ್ಪ ಸಹಕಾರ, ಅನುಕೂಲಗಳು ಸಿಗುತ್ತೆ. ವೃತ್ತಿಯಲ್ಲೂ ಪರವಾಗಿಲ್ಲ, ನಿಮಗೆ ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಅನುಕೂಲ ಚೆನ್ನಾಗಿದೆ. ಹೀಗಾಗಿ ಗಾಬರಿ ಮಾಡ್ಕೋಬೇಡಿ. ಸಣ್ಣ ಪುಟ್ಟ ತೊಡಕುಗಳು, ಅದರಿಂದ ನೀವು ಹೊರಗೆ ಬರ್ತೀರಾ, ಆತಂಕ ಬೇಡ. ವೃಶ್ಚಿಕ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿದೆ ನೋಡಿ. ಸಂಗಾತಿಯ ಸಪೋರ್ಟ್ ಸಿಗುತ್ತೆ. ವಸ್ತು ನಷ್ಟ, ಅಸಮಾಧಾನಗಳಿದ್ದಾವೆ, ಆದರೆ ಏನು ಅಂಥ ಪ್ರಮಾದ ಅಲ್ಲ. ಅದೇನು ಗಾಬರಿ ಮಾಡ್ಕೋಬೇಡಿ. ಸ್ವಲ್ಪ ಮಾನಸಿಕವಾಗಿ ಕೂಗ್ತೀರಾ. ಮಕ್ಕಳ ವಿಚಾರದ ಸ್ವಲ್ಪ ಕಲಹಗಳು ಏರ್ಪಾಡಾಗುತ್ತೆ. ಕೊನೆಯಲ್ಲಿ ಅಲ್ಲಿ ರಾಹು, ಮಾಂದಿ, ಬುಧ, ವ್ಯಯಾಧಿಪತಿಯಾದ ಬುಧನ ಜೊತೆಗೆ ಇಷ್ಟೆಲ್ಲ ಸೇರಿದಾಗ ಅವರಿಂದಾಗಿ ನಷ್ಟ, ಮಕ್ಕಳಿಂದಾಗಿ ನಷ್ಟ, ಮಕ್ಕಳ ವಿಚಾರದಲ್ಲಿ ನಷ್ಟ, ಅವು ಅಲೆದಾಟ, ಮನಸ್ಸಿಗೆ ತುಂಬ ಬೇಸರ, ಈ ಥರದ್ದೂ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತು ಅಲ್ಲಿ ಜನ್ಮಾಧಿಪತಿ ಅಷ್ಟಮದಲ್ಲಿದ್ದು ಚಂದ್ರನು ಭಾಗ್ಯಾಧಿಪತಿಯು ಅಷ್ಟಮಕ್ಕೆ ಹೋಗ್ತಾನಲ್ಲ, ಅದು ಸ್ವಲ್ಪ ತೊಂದರೆ. ಹೀಗಾಗಿ ಇದರ ನಿವಾರಣೆಗೆ
ಈ ಕಷ್ಟ ನಿವಾರಣೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ, ಸಾಧ್ಯವಾದರೆ ದುರ್ಗಾ ಸಪ್ತಶತಿ ಪಾರಾಯಣವನ್ನೇ ಮಾಡಿಸಿ. ಇದು ಈ ವಾರ ಬೇಕು, ನಿಮಗೆ ಸ್ವಲ್ಪ ಬಲ ಬೇಕು, ದೇವತಾ ಬಲ ಬೇಕಾಗುತ್ತೆ, ಇದನ್ನು ಮಾಡಿ. ಇನ್ನು ಧನು ಹೋಗೋಣ. ಧನುರಾಶಿಯವರಿಗೆ ಬುದ್ಧಿಬಲ ತುಂಬ ಚೆನ್ನಾಗಿದೆ, ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಇದು ಸ್ವಲ್ಪ ಸಂಗಾತಿಯಲ್ಲಿ ಮನಸ್ತಾಪ ಅದೆಲ್ಲ ಕುಜ ಮತ್ತು ಮಾಂದಿಯರ ಕಾರಣದಿಂದಾಗಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ವ್ಯವಹಾರಗಳಲ್ಲೂ ಸ್ವಲ್ಪ ತೊಡಕುಂಟಾಗಬಹುದು, ಸ್ವಲ್ಪ ಹುಷಾರಾಗಿರಿ. ಮತ್ತು ಉಳಿದ ಹಾಗೆ ಚಂದ್ರನಿಂದಾಗಿ ತುಂಬ ಬಲ ಇದೆ, ಹೀಗಾಗಿ ಆತಂಕ ಮಾಡ್ಕೋಬೇಡಿ. ನಿಮಗೊಂದು ಮನೋಬಲ ಅದಿದ್ದರೆ ಈ ಏನನ್ನು ಎದುರಿಸಬಹುದು. ಬಂದಂತಹ ಸಮಸ್ಯೆಗಳನ್ನು ಎದುರಿಸೋಕ್ಕೆ ಮೊದಲು ಗಟ್ಟಿತನ ಬೇಕು, ಅದು ಖಂಡಿತ ಚೆನ್ನಾಗಿದೆ. ಆದರೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಹೃದಯ ಸಂಬಂಧಿ ತೊಂದರೆಗಳು, ಬಂಧು ಮಿತ್ರರಲ್ಲಿ ಕಲಹಗಳು, ವೃತ್ತಿ ಸ್ಥಳದಲ್ಲೂ ಅಷ್ಟೇ ಸಹೋದ್ಯೋಗಿಗಳಿಂದ ಸ್ವಲ್ಪ ಅಸಮಾಧಾನ, ಏರುಪೇರು, ಈ ಥರದ್ದೆಲ್ಲ ಇದೇ ವಾರದ ಆದಿಯಲ್ಲಿ ಸ್ವಲ್ಪ ಬಲ ಬೇಕು. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲಿ ಸ್ವಲ್ಪ ಸಾಲ ಶತ್ರುಗಳ ನಿವಾರಣೆ ಉಂಟಾಗುತ್ತೆ, ಒಂದು ದಾರಿ ಸಿಗುತ್ತೆ. ಸಂಗಾತಿಯಿಂದ ಸಹಕಾರ, ಅಲ್ಲಿ ಶಶಮಂಗಳ ಯೋಗ ಏರ್ಪಾಡಾಗುತ್ತೆ ಕೊನೆಗೆ. ಹೀಗಾಗಿ ಸ್ವಲ್ಪ ಚೇತರಿಸ್ಕೊಳ್ತೀರ, ಸ್ವಲ್ಪ ಮಟ್ಟಿಗೆ ಎದ್ದು ಕೂತ್ಕೊಳ್ಳೋದಿದೆಯಲ್ಲ, ಆ ಥರದ ಒಂದು ವಾತಾವರಣ ಖಂಡಿತ ಇರ್ತದೆ, ಗಾಬರಿ ಬೇಡ. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ವೃತ್ತಿ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಿ. ಈ ಒಂದು ಇನ್ನೊಂದು 2-3 ತಿಂಗಳು ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇದಕ್ಕೆ ಪರಿಹಾರಕ್ಕೆ ನೀವು ನೋಡಿ, ವಿಷ್ಣು ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸಿ, ಇದು ತುಂಬ ಸಹಾಯವಾಗುತ್ತೆ. ಮತ್ತು ನಾಗ ಸನ್ನಿಧಾನಕ್ಕೆ ಸ್ವಲ್ಪ ಎಳನೀರನ್ನು ಸಮರ್ಪಣೆ ಮಾಡಿ, ಅದು ನಿಮಗೆ ತುಂಬ ಸಹಾಯ ಉಂಟು ಮಾಡುತ್ತೆ. ಇದು ಧನುವರ್ಗಿನ ಫಲಗಳು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅಂತ ನೋಡೋಣ. ಅದರ ಜೊತೆಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.